ನಮಸ್ತೆ ಸ್ನೇಹಿತರೆ, ನಾವಿವತ್ತು ಕಾಂಡಾಯಿ ಫಿಶ್ ಫ್ರೈನ ಮಾಡೋಣ. ಅದಕ್ಕೆ ನಾವೇ ಮಸಾಲಾನ ರೆಡಿ ಮಾಡ್ಕೊಂಡು ಫ್ರೈ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಮಸಾಲಾನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋನ ಮೊದಲನೇ ಸರಿ ನೋಡ್ತಿರೋದಾದರೆ ಕೆಳಗಡೆ ಕಾಣಿಸ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕಾಂಡಾಯಿ ಮೀನು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಕಾಣೆ ಮೀನು ಅಂತಲೂ ಹೇಳ್ತಾರೆ. ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಹಾಕಿದ್ರೆ ಇದ್ರ ರುಚಿ ಅಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನನಗಂತೂ ಈ ಮೀನು ತುಂಬ ಇಷ್ಟ. ಹಾಗೆ ಸಣ್ಣ ಮಕ್ಕಳಿಗೂ ಕೂಡ ಆರಾಮಾಗಿ ಈ ಮೀನನ್ನು ನಾವು ತಿನ್ನೋಕೆ ಕೊಡ್ಬೋದು, ಯಾಕಂದರೆ ಅಷ್ಟಕ್ಕೊಂದು ಮುಳ್ಳಿಲ್ಲ. ತೀರಾ ಸಣ್ಣ ಮೀನಲ್ಲಾದರೆ ಮುಳ್ಳಿರುತ್ತೆ ಸ್ವಲ್ಪ, ಆದರೆ ದೊಡ್ಡ ದೊಡ್ಡ ಮೀನಲ್ಲಿ ಜಾಸ್ತಿ ಏನು ಮುಳ್ಳಿರಲ್ಲ, ನೀಟಾಗಿ ಬಿಡಿಸ್ಕೊಡ್ಬೋದು. ಸರಿ, ಇವಾಗ ಮೊದಲಿಗೆ ನಾವು ಮೀನನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಹಾಗೆ ಅದಕ್ಕೆ ಬೇಕಾದಂತಹ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಳಿನ ನೀರಲ್ಲಿ ನೆನೆಸಿಟ್ಕೊಳ್ಳೋಣ. ಅದು ಸ್ವಲ್ಪ ಮೆತ್ತಗಾದ್ಮೇಲೆ ಅದನ್ನು ಚೆನ್ನಾಗಿ ಕ್ಯೂಚ್ಕೊಂಡ್ರೆ ಆಯಿತು. ಮೀನನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಉಪ್ಪು ಹುಳಿ ಖಾರನ ಎಳ್ಕೊಳ್ಳುತ್ತೆ. ಇವಾಗ ನಾವು ಫಿಶ್ ಮಸಾಲಕ್ಕೆ ಮೊದಲಿಗೆ ಕಾರ್ನ್ ಫ್ಲೋರ್ನ 6 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಖಾರದ ಪುಡಿ ನೋಡ್ಕೊಂಡು ಹಾಕೋತಾ ಇರಬೇಕಾಗತ್ತೆ, ಯಾಕೆಂದರೆ ಒಂದೇ ಸರಿ ಹಾಕ್ಕೊಂಡ್ರೆ ಖಾರನೂ ಆಗ್ಬೋದು. ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಂಡ್ರೆ ಎಷ್ಟು ಖಾರ ಹಾಕಬೇಕು ಅಂತ ಗೊತ್ತಾಗುತ್ತೆ. ನಾನಿಲ್ಲಿ 5 ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಿಷ್ಟು ಕಲಸಿ ಇಟ್ಕೊಂಡಾದ್ಮೇಲೆ ನಾವು ಆವಾಗಲೇ ಏನು ಹುಳಿನ ಕ್ಯೂಚಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಮೊಟ್ಟೆನ ಫುಲ್ ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ದಿರೋ ಥರ ಕಲಿಸ್ಕೋಬೇಕು. ಇವಾಗ ಮಸಾಲ ರೆಡಿಯಾಗಿದೆ. ಉಪ್ಪು ಹುಳಿ ಖಾರ ಇದು 3 ಕೂಡ ಖಡಕ್ಕಾಗಿ ಇದ್ದರೆ ಮಸಾಲ ರೆಡಿಯಾಗಿದೆ ಅಂತ ಅರ್ಥ. ಇದಿಷ್ಟಾದ್ಮೇಲೆ ಮೀನಿಗೆ ಇದನ್ನು ಹಚ್ಚಿಬಿಟ್ಟು ಒಂದು 2 ಅವರ್ಸ್ ಆದರೂ ಎತ್ತಿಟ್ಬಿಟ್ರೆ ಮೀನು ಚೆನ್ನಾಗಿ ಉಪ್ಪು ಖಾರ ಹುಳಿನ ಎಳ್ಕೊಳ್ಳುತ್ತೆ. ಆವಾಗ ಮೀನು ಫ್ರೈ ಕೂಡ ತುಂಬ ರುಚಿಯಾಗಿರುತ್ತೆ.
ಇಲ್ಲಿ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಎಣ್ಣೆ ಕಾದ್ಮೇಲೆ ಮೀನನ್ನು ಹಾಕೊಳ್ಳೋಣ. ನಾನಿಲ್ಲಿ ರವಾ ಫ್ರೈ ಮತ್ತು ಮಸಾಲ ಫ್ರೈ ಎರಡೂ ಕೂಡ ಮಾಡ್ತಾ ಇದ್ದೀನಿ. ಎರಡು ಕೂಡ ತುಂಬಾ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಏನಾದರೂ ಖಾರ ಜಾಸ್ತಿ ಆಗಿದ್ರೆ ಅಥವಾ ಉಪ್ಪು ಏನಾದರೂ ಜಾಸ್ತಿ ಆಗಿದ್ರೆ ರವಾ ಫ್ರೈ ಮಾಡಿದವಾಗ ಅದರಲ್ಲೇ ಅಡ್ಜಸ್ಟ್ ಆಗಿಬಿಡುತ್ತೆ. ಮತ್ತು ಮಕ್ಕಳಿಗೆ ಕೊಡೋದಾದರೆ ಮಕ್ಕಳಿಗೆ ಖಾರ ಜಾಸ್ತಿ ಇಷ್ಟ ಆಗೋದಿಲ್ಲ. ಆವಾಗ ನಾವು ಅವ್ರಿಗೆ ರವೆ ಹಾಕಿ ಫ್ರೈ ಮಾಡಿಕೊಟ್ರೆ ಅವ್ರು ಆರಾಮಾಗಿ ತಿಂತಾರೆ. ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಕಾಂಡಾಯಿ ಫಿಶ್ ಫ್ರೈ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.